ಎಕ್ಸ್ಪ್ಲೇನ್ ಮಾಡಿ ಸರ್. ನೋಡಿ ಅಲ್ಲಿ ನಾರದ ಇದ್ದಾರೆ, ನಾರದ ಮತ್ತು ರತ್ನಾಕರರ ಭೇಟಿ ಅಲ್ಲಿ ನಡೀತಾ ಇದೆ. ಅಲ್ಲಿ ಚಿತ್ರ ನೋಡೋಣ, ಆ ಚಿತ್ರದಲ್ಲಿ ಅಲ್ಲೆಲ್ಲ ನೋಡಿ ಅಲ್ಲಿ ಬರೆದಿದ್ದಾರೆ. ರತ್ನಾಕರ ಹೇಳ್ತಾನೆ, ಹೊಟ್ಟೆಪಾಡಿಗಾಗಿ ತಂದೆ ತಾಯಿ ಹೆಂಡತಿ ಮಕ್ಕಳನ್ನು ಸಾಕುವ ಸಲುವಾಗಿ ನಾನು ಈ ಥರ ದೊರಡೆ ಮಾಡ್ತಾ ಇದ್ದೀನಿ ಅಂದಾಗ, ನೀನು ಮಾಡುವಂಥ ಪಾಪದ ಕೆಲಸದಲ್ಲಿ ನಿನ್ನ ಮನೆಯವರಿಗೆ ಪಾಲಿದೆಯೇ ಅಂತ ಕೇಳಿದಾಗ, ನಾನು ಮನೆಗೆ ಹೋಗಿ ಕೇಳ್ಕೊಂಬರ್ತೀನಿ ಅಂತ ಹೋಗ್ತಾನೆ. ಮನೆಗೆ ಹೋಗಿ ಕೇಳಿದ್ರೆ ಅವರು ನಾವ್ಯಾಕೆ ನಿಮಗೆ ನಿನ್ನ ಪಾಪದಲ್ಲಿ ಪಾಲುಗಾರರಾಗಬೇಕು, ನೀನು ಮಾಡಿದ ತಪ್ಪು ನಿನಗೆ ಅಂತಾರೆ, ನೀನು ಮಾಡಿದ ತಪ್ಪು ನಿನಗೆ ಅಂತಾರೆ. ಆವಾಗ ಅವನಿಗೆ ಜ್ಞಾನೋದಯ ಆಗುತ್ತೆ, ಯಾರಿಗೆ? ರತ್ನಾಕರನಿಗೆ. ಆವಾಗ ಮತ್ತೆ ತಿರ್ಗಾ ಬರ್ತಾನೆ, ಬಂದು ನಾರದರಿಂದ ರತ್ನಾಕರ ರಾಮನಾಮದ ಉಪದೇಶವನ್ನು ಪಡಿತಾನೆ. ನೋಡಿ ಅಲ್ಲಿ ಮುಂದೆ ನೋಡ್ರಿ, ಅಲ್ಲಿ ಕಾಣಿಸ್ತಾ ಇದೆ ನೋಡಿ, ರಾಮನಾಮದ ಉಪದೇಶ. ಸರ್ ಒಂದು ನಿಮಿಷ, ನಿಮ್ಮ ಹೆಸರು? ಮಕ್ಕಳು ಇದೊಂದು ಇಬ್ಬರು ಬಂದಮ್ಮ. ಚೌರಾಜು. ಚೌರಾಜ್ ಎಲ್ಲಿಂದ ಸರ್? ಶಿವನಗರ ಗೌರ್ಮೆಂಟ್ ಸ್ಕೂಲಿಂದ. ಇದು ಬೇರೆ ಬೇರೆ ಪ್ರವಾಸಕ್ಕೆ ಮಕ್ಳಿಗೆ ಕರ್ಕೊಂಡು ಹೋಗ್ತಾರೆ. ನೀವು ಈ ಥರ ಕರ್ಕೊಂಬರೋದು ಮಕ್ಳಿಗೆ ಎಷ್ಟು ಅಡ್ವಾಂಟೇಜ್ ಅಂತ ನಮಗೆ ಗೊತ್ತು. ಅದೇ ಥರ ನೀವು ಬೇರೆಯವ್ರಿಗೆ ಹೆಂಗೆ ತಿಳಿಸ್ಬೋದು ಎಷ್ಟು ಅಡ್ವಾಂಟೇಜ್ ಆಗುತ್ತೆ ಮಕ್ಕಳಿಗೆ? ಅಲ್ಲ, ಇದು ಶೈಕ್ಷಣಿಕವಾಗಿ ಇಲ್ಲಿ ಮಾಡಿರುವಂಥ ಕಾನ್ಸೆಪ್ಟ್ ಇದೆಯಲ್ಲ, ಈ ಕಾನ್ಸೆಪ್ಟು ಬಹಳ ಮಕ್ಕಳಿಗೆ ಉಪಯೋಗಕಾರಿ. ಬರೀ ಕೇವಲ ಬರೋದಿಲ್ಲಿ ಮನರಂಜನೆಗೋಸ್ಕರ ಮತ್ತು ಹೂಗಳನ್ನು ನೋಡೋದಕ್ಕೆ ಮಾತ್ರ ಅಲ್ಲ, ಆದರೆ ಪ್ರತಿ ವರ್ಷವೂ ಬೇರೆ ಬೇರೆ ರೀತಿ ಕಾನ್ಸೆಪ್ಟ್ ಮಾಡ್ತಾರೆ. ಆದರೆ ಈ ವರ್ಷ ಮಾಡಿರುವಂಥ ಕಾನ್ಸೆಪ್ಟು ವಾಲ್ಮೀಕಿ ಮಹರ್ಷಿಗಳ ಬಗ್ಗೆ ಮಾಡಿರುವಂಥ ಅವರ ಜೀವನ ಚರಿತ್ರೆಯನ್ನು ವಿವರಣೆ ಮಾಡುವಂತಹ ರೀತಿಯಲ್ಲಿರುವಂತಹ ಇಲ್ಲಿರುವಂಥ ಎಲ್ಲ ಪಿಕ್ಚರ್ಸು, ಅವ್ರ ಬಗ್ಗೆ ಅಂತ ವಿವರಣೆಗಳು ಭಾಳ ಮಕ್ಕಳಿಗೆ ಉಪಯೋಗ, ಅವರ ಕಲಿಕೆಗೆ ಇದು ಪೂರಕ ಅಂತ ನಾನು ಭಾವಿಸ್ತೇನೆ. ತುಂಬ ಥ್ಯಾಂಕ್ಸ್ ಸರ್.